ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅಂದರೆ, ನಿಮ್ಮ ಮೊಬೈಲ್ ಕಳೆದೋಗ್ಬೋದು ಅಥವಾ ನೀವು ಹೊಸ ಮೊಬೈಲನ್ನು ತೊಗೋಬೋದು. ಸೊ ಆವಾಗ ನಿಮ್ಮ ಹಳೆ ಮೊಬೈಲಲ್ಲಿರೋ ಜಿಮೇಲ್ ಅಕೌಂಟನ್ನು ಹೇಗೆ ರಿಕವರಿ ಮಾಡ್ಕೋಬೇಕು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನೀವು ಮೊದಲನೇದಾಗಿ ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೇಲ್ಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಮೇಲ್ಗಡೆ ಏನಂತ ಸರ್ಚ್ ಮಾಡ್ಬೇಕಂದ್ರೆ ಫೈಂಡ್ ಗೂಗಲ್ ಅಕೌಂಟ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು ನೀವು ಫೈಂಡ್ ಮೈ ಅಕೌಂಟ್ಸ್ ಅಂತ ಐತಲ್ಲ. ಸೊ ಇದನ್ನು ಕ್ಲಿಕ್ ಮಾಡಿ. ಸೊ ಇವಾಗ ಇಲ್ಲಿ ಮೇಲ್ಗಡೆ ನೋಡಿ ಫೈಂಡ್ ಯುವರ್ ಇಮೇಲ್ ಅಂತ ಬಂದಿದೆ. ಸೊ ಕೆಳಗಡೆ ಫೋನ್ ನಂಬರು ಮತ್ತು ಇಮೇಲು ಅದೇ ಯೂಸರ್ ನೇಮು ಸೊ ಅದೆಲ್ಲ ಕೇಳುತ್ತೆ. ಸೊ ನಿಮಗೆ ನಿಮ್ಮ ಹಳೆ ಅಕೌಂಟ್ ರಿಕವರ್ ಮಾಡ್ಬೇಕಲ್ಲ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಫೋನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಫೋನ್ ನಂಬರ್ನ ಎಂಟರ್ ಮಾಡಿ. ಇಲ್ಲಿ ಫೋನ್ ನಂಬರ್ ಹಾಕಿದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಐತಲ್ಲ. ಸೊ ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮೇಲ್ಗಡೆ ವಾಟ್ ಯುವರ್ ನೇಮ್ ಅಂತ ಕೇಳುತ್ತೆ. ಸೊ ಇವಾಗ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಹೆಸರು ಏನಿದೆ ಅಥವಾ ನಿಮ್ಮ ಹೆಸರು ಮತ್ತು ನಿಮ್ಮ ಅಡ್ರೆಸ್ಸು ಇಲ್ಲಿ ಹಾಕಬೇಕಾಗುತ್ತೆ. ಸೊ ನಿಮ್ಮ ಫಸ್ಟ್ನೇದಾಗಿ ನಿಮ್ಮ ಹೆಸರು ಹಾಕಿ, ಆಮೇಲೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಐತಲ್ಲ. ಸೊ ಇಲ್ಲಿ ನಿಮ್ಮ ಅಡ್ರೆಸ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಎಂಟರ್ ಮಾಡಿ ನಿಮ್ಮ ಹೆಸರು ಮತ್ತು ಅಡ್ರೆಸ್ನ ಹಾಕಿದಾದ್ಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಐತಲ್ಲ. ಸೊ ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಗೆಟ್ ಎ ವೆರಿಫಿಕೇಷನ್ ಕೋಡ್ ಅಂತ ಬಂದಿದೆ. ಸೊ ಇವಾಗ ನಿಮ್ಮ ನಂಬರಿಗೆ ಒಂದು ಕೋಡ್ ಹೋಗುತ್ತೆ. ಇಲ್ಲಿ ಸೆಂಡ್ ಅಂತ ಆಪ್ಷನ್ ಐತಲ್ಲ. ಸೊ ಇದನ್ನು ಕ್ಲಿಕ್ ಮಾಡಿ. ಇವಾಗ ಮೇಲ್ಗಡೆ ನೋಡ್ಕೊಳ್ಬೋದು ನೀವು ಎಂಟರ್ ದ ಕೋಡ್ ಅಂತ ಬಂದಿದೆ. ಸೊ ಇಲ್ಲಿ ನಿಮ್ಮ ನಂಬರ್ಗೆ ಮೆಸೇಜ್ ಹೋಗಿರುತ್ತಲ್ಲ, 6 ನಂಬರ್ಸ್ ಇರ್ತವೆ, 6 ಡಿಜಿಟ್ ಏನೋ ನಂಬರ್ಸ್ ಇರ್ತವೆ ಅವು. ಸೊ ಆ ನಂಬರ್ಸನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇವಾಗ ನೋಡ್ಕೊಳ್ಬೋದು, ನಾನು ತೋರಿಸ್ತೀನಿ ಹೇಗೆ ಅಂತ. ಸೊ ನೀವು ನಾರ್ಮಲ್ ಮೆಸೇಜಲ್ಲಿ ಹೋಗಿ ಚೆಕ್ ಮಾಡಿ. ಸೊ ಇಲ್ಲಿ ಗೂಗಲ್ ಕೋಡ್ ಅಂತ ಇರುತ್ತಲ್ಲ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ 6 ನಂಬರ್ಸಿಂದು OTP ಬಂದಿರುತ್ತೆ. ಸೊ ನೀವು ಇಲ್ಲಿ ಕೆಳಗಡೆ ಕಾಪಿ ಅಂತ ನನಗೆ ಆಪ್ಷನ್ ತೋರಿಸುತ್ತದೆ. ಸೊ ನಾನು ಹಿಂಗೆ ಕಾಪಿ ಮಾಡ್ಕೊಳ್ಳೋದು. ಸೊ ನೀವು ಹೇಗೆ ಕಾಪಿ ಮಾಡ್ಕೊಳ್ಬೇಕಂದ್ರೆ ನಿಮಗೆ ಈ ಥರ ಆಪ್ಷನ್ ಬರೋದಿಲ್ಲ. ಸೊ ಅದನ್ನು ಹೇಗೆ ಕಾಪಿ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಕೆಳಗಡೆ ಟೈಪ್ ಮಾಡೋದು ಮೆಸೇಜ್ ಬರುತ್ತೆ ನೋಡಿ ಕೆಳಗಡೆ. ಸೊ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಯಾವ 6 ನಂಬರ್ಸ್ ಬಂದಿರುತ್ತಲ್ಲ, OTP ಬಂದಿರುತ್ತೆ ನೋಡಿ. ಸೊ ಅದೇ ನಂಬರ್ ಇಲ್ಲಿ ಎಂಟರ್ ಮಾಡಿ. ಮತ್ತು ಎಂಟರ್ ಮಾಡಿ ಅದನ್ನು ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿದಾದಮೇಲೆ ಮೇಲ್ಗಡೆ ಕಾಪಿ ಅಂತ ಬರುತ್ತೆ ನೋಡಿ. ಸೊ ಹೀಗೆ ನೀವು ಕಾಪಿ ಮಾಡ್ಕೊಳ್ಳಿ. ಸೊ ಇವಾಗ ಮತ್ತೆ ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ. ಇಲ್ಲಿ ಎಂಟರ್ ದ ಕೋಡ್ ಅಂತ ಇರುತ್ತಲ್ಲ. ಸೊ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ, ಅಂದರೆ ಅದನ್ನ ಹತ್ತಿಕ್ಕಿ ಪ್ರೆಸ್ ಮಾಡಿ. ಹತ್ತಿಕ್ಕೆ ಪ್ರೆಸ್ ಮಾಡಿದ್ರೆ ಅಂದರೆ ಸೊ ಇಲ್ಲಿ ಪೇಸ್ಟ್ ಅಂತ ಬರುತ್ತೆ ನೋಡಿ ಮೇಲ್ಗಡೆ. ಸೊ ಈ ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಐತಲ್ಲ. ಸೊ ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೆಳಗಡೆ ಎಲ್ಲ ಅಕೌಂಟ್ಸ್ ಬಂದಿರುತ್ತೆ. ಅಂದರೆ ಇಲ್ಲಿ ಯಾಕಪ್ಪ ಇಷ್ಟು ಅಕೌಂಟ್ ತೋರಿಸ್ತಿದೆ ಅಂದರೆ ಸೊ ಈ ನಂಬರಿಂದ ಇಷ್ಟು ಅಕೌಂಟ್ಸ್ ಕ್ರಿಯೇಟ್ ಆಗಿದೆ. ಸೊ ನಿಮ್ಮ ನಂಬರಿಂದ 1 ಅಕೌಂಟು ಅಥವಾ 2 ಅಕೌಂಟು ಕ್ರಿಯೇಟ್ ಆಗಿದ್ರೆ 1 ಅಕೌಂಟ್ ತೋರಿಸುತ್ತೆ, 2 ಅಕೌಂಟ್ ತೋರಿಸುತ್ತೆ. ಸೊ ನೀವು ಯಾವ ಅಕೌಂಟನ್ನು ಲಾಗಿನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಆ ಅಕೌಂಟನ್ನು ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ನೋಡ್ಕೋಬೋದು ವೆರಿಫೈ ಇಟ್ಸ್ ಯು ಅಂತ ಬಂದಿದೆ. ಅಂದರೆ ಇದು ನಿಮ್ಮದೇ ಇದು ಗೂಗಲ್ ಅಕೌಂಟನ್ನ ಅಂತಂದು ವೆರಿಫೈ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಕೆಳಗಡೆ ಒಂದು ಚೌಕ್ ಬಾಕ್ಸ್ ಕಾಣಿಸ್ತಿತ್ತಲ್ಲ. ಸೊ ಈ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅಂದರೆ ರೈಟ್ ಮಾರ್ಕ್ ಅಂತ ಬರುತ್ತೆ. ಸೊ ಇವಾಗ ಏನು ಮಾಡಬೇಕು ಅಂದರೆ ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಐತಲ್ಲ. ಸೊ ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಸೊ ನಿಮಗೆ ಪಾಸ್ವರ್ಡು ಮರ್ತೋಗಿರ್ತೀರ. ಸೊ ಪಾಸ್ವರ್ಡ್ ನಿಮ್ಗೆ ನೆನಪಿದ್ರೆ ಸೊ ಪಾಸ್ವರ್ಡ್ನ ಹಾಕಿ. ಸೊ ಆ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಸೊ ಮರ್ತೋಗಿರ್ತೀರಲ್ಲ ನೀವು. ಸೊ ನಿಮ್ಮ ಹಳೆ ಅಕೌಂಟು ಅಂದರೆ ನಿಮ್ಮ ಹಳೆ ಮೊಬೈಲಲ್ಲೇ ಹೋಗಿರುತ್ತೆ. ಸೊ ನಿಮ್ಗೆ ನೆನಪಿರಲ್ಲ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಸೊ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಐತೆ ನೋಡಿ. ಸೊ ಈ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಗೆಟ್ ಎ ವೆರಿಫಿಕೇಷನ್ ಕೋಡ್ ಅಂತ ಬಂದಿದೆ. ಸೊ ನೀವು ಇವಾಗ ಇಲ್ಲಿ ಸೆಂಡ್ ಅಂತ ಆಪ್ಷನ್ ಐತಲ್ಲ. ಸೊ ಈ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಮತ್ತೆ ನಿಮ್ಮ ನಂಬರ್ಗೆ ಒಂದು OTP ಹೋಗಿರುತ್ತೆ. ಸೊ ಇಲ್ಲಿ ನೋಡ್ಕೊಳ್ಬೋದು ಮತ್ತೆ ಹೋಗಿರೋದನ್ನು ತೋರಿಸ್ತೀನಿ ನೋಡಿ. ಸೊ ಆವಾಗಲೇ ಕಾಪಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ನಲ್ಲ. ಸೊ ಹಾಗೆ ಕಾಪಿ ಮಾಡ್ಕೊಳ್ಳಿ. ಮತ್ತೊಮ್ಮೆ ಕಾಪಿ ಮಾಡ್ಕೊಂಡು ಮತ್ತೆ ನಿಮ್ಮ ಕ್ರೋಮ್ ಬ್ರೌಸರ್ ಬಂದು ಸೊ ಇಲ್ಲಿ ಎಂಟರ್ ಕೋಡ್ ಅಂತ ಇರುತ್ತಲ್ಲ. ಸೊ ಇಲ್ಲಿ ಎಂಟರ್ ಮಾಡಿ ನಿಮ್ಮ ಕೋಡನ್ನ, ಅಂದರೆ ಕಾಪಿ ಮಾಡ್ಕೊಂಡಿರ್ತಾರಲ್ಲ. ಸೊ ಇಲ್ಲಿ ಕ್ಲಿಕ್ ಮಾಡಿ, ಲಾಂಗ್ ಪ್ರೆಸ್ ಮಾಡಿ, ಪೇಸ್ಟ್ ಅಂತ ಮಾಡಿ. ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಐತಲ್ಲ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೇಲ್ಗಡೆ ವೆಲ್ಕಮ್ ಬ್ಯಾಕ್ ಅಂತ. ಸೊ ನಿಮ್ಗೆ ಪಾಸ್ವರ್ಡ್ ಗೊತ್ತಿಲ್ವಲ್ಲ, ಪಾಸ್ವರ್ಡ್ನ ಚೇಂಜ್ ಮಾಡ್ಬೇಕಂದ್ರೆ ಈ ಅಪ್ಡೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಸೊ ನನಗೇನು ಯೂಸ್ ಇಲ್ಲ ಪಾಸ್ವರ್ಡ್ ಚೇಂಜ್ ಮಾಡೋದು. ಸೊ ನಾನು ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಇಲ್ಲಿ ಮೇಲ್ಗಡೆ ನೋಡ್ಕೊಳ್ಬೋದು ಕನ್ಫರ್ಮ್ ಯುವರ್ ರಿಕವರಿ ಇಮೇಲ್ ಅಂತ ಬಂದಿದೆ. ಸೊ ಇವಾಗ ನಿಮ್ಮ ಅಕೌಂಟು ರಿಕವರಿ ಆಗಿದೆ ಅಂತ ಸೊ ಹೇಳಿದ್ದಾರೆ ಅವರು. ಸೊ ನಿಮ್ಮ ಅಕೌಂಟು ಆಲ್ರೆಡಿ ಲಾಗಿನ್ ಆಗಿರುತ್ತೆ. ಸೊ ನೀವು ಮತ್ತೆ ಯಾವ್ದಾದ್ರು ಮೊಬೈಲಲ್ಲಿ ಲಾಗಿನ್ ಮಾಡಬೇಕು ಅಂದರೆ ಸೊ ಮೇಲ್ಗಡೆ ನಂಬರು, ಕೆಳಗಡೆ ಈ ಚೇಂಜ್ ಮಾಡಿದ್ರಲ್ಲ ಪಾಸ್ವರ್ಡು, ಸೊ ಆ ಪಾಸ್ವರ್ಡನ್ನು ಹಾಕಿ ಮತ್ತೆ ನೀವು ಲಾಗಿನ್ ಮಾಡಿದರೆ ಮುಗೀತು. ಸೊ ಈ ಥರ ಎಲ್ಲ ಮಾಡೋ ಹಾಗೇ ಇಲ್ಲ. ಸೊ ಪಾಸ್ವರ್ಡ್ ಚೇಂಜ್ ಆಗೋದು, ಸೊ ಅಲ್ಲೇ ಲಾಗಿನ್ ಆಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟಾಗಿರೋದು. ಸೊ ನಿಮಗೇನಾದ್ರು ಸ್ವಲ್ಪನಾದ್ರು ಯೂಸ್ಫುಲ್ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.